ಹಲೋ ನನ್ನ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀನಿಧಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಮಾ. ತಮ್ನೇಲ್ ನೋಡಿ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ನಾನು ಝೀ ಕನ್ನಡದ ಫಸ್ಟ್ ಆಡಿಷನ್ನಲ್ಲಿ ಸೆಲೆಕ್ಟ್ ಆಗಿ ಸೆಕೆಂಡ್ ಆಡಿಷನ್ಗೆ ಬೆಂಗಳೂರಿಗೆ ಬಂದಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದದಿಂದ ನಾನು ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದೀನಿ. ಮೊದಲು ಎಲ್ರಿಗೂ ತುಂಬ 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 ಥ್ಯಾಂಕ್ಸ್ ಹೇಳ್ತೀನಿ. ನಿಮ್ಮ ಪ್ರೀತಿ ಸಪೋರ್ಟ್ ನನಗೆ ಹೀಗೆ ಇರಲಿ ಅಂತ ತುಂಬ ಜನ ನನಗೆ ಕಂಗ್ರ್ಯಾಚುಲೇಷನ್ಸ್ ತಿಳಿಸಿದರು. ಆಲ್ ದ ಬೆಸ್ಟ್ ತಿಳಿಸಿದರು, ಕಂಗ್ರ್ಯಾಚುಲೇಷನ್ಸ್ ಶುಭಾಶಯಗಳನ್ನು ತಿಳಿಸಿದರು. ಇನ್ಸ್ಟಾಗ್ರಾಮಲ್ಲೂ ಕೂಡ ತುಂಬ ಪ್ರೀತಿಯನ್ನು ತೋರಿಸಿದರು. ಅವ್ರಿಗೆಲ್ರಿಗೂ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ನಿನ್ನೆ ತಾನೇ ನಾನು ನಮ್ಮೂರಿಂದ ಬೆಂಗಳೂರಿಗೆ ರೀಚ್ ಆಗಿ ನಮ್ಮ ತಂಗಿ ಮನೆಗೆ ಬಂದಿದ್ದೆ. ಇಲ್ಲಿಂದ ಎಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಸ್ಟುಡಿಯೋ ಕಡೆ ಹೊರಡಬೇಕು. ಸ್ಟುಡಿಯೋ ಕಡೆ ಹೊರಡೋಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊತಾ ಇದ್ದೀನಿ. ನನ್ನ ಫುಲ್ ವ್ಲಾಗ್ ಅಂದರೆ ಈ ವಿಡಿಯೋನ ಫುಲ್ಲಾಗಿ ನೋಡಿದ್ರೆ ಖಂಡಿತ ನಿಮಗೆ ಯಾವ್ಯಾವ ಥರ ಆಡಿಷನ್ ಕೊಟ್ಟೆ ಅಂತ ಗೊತ್ತಾಗುತ್ತೆ. ಪ್ಲೀಸ್ ಫುಲ್ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಇಲ್ಲಿ ಆಟೋ ಬುಕ್ ಮಾಡ್ಕೊಂಡ್ಬಿಟ್ಟು ಸ್ಟುಡಿಯೋಗೆ ರೀಚ್ ಆದೆ. ನನ್ನ ಜೊತೆಗೆ ನನ್ನ ಮಗನ ಕೂಡ ಕರ್ಕೊಂಡು ಹೋಗಿದ್ದೆ ನಾನು. ಅವನು ಕೂಡ ನಾನು ನೋಡ್ತೇನೆ ಮಮ್ಮಿ ಬಂದಿಲ್ಲ ಅಂತ. ಹೋದ್ಸಲ ನಾನು ಕಾಮಿಡಿ ಕಿಲಾಡಿಗಳ ಆಡಿಷನ್ ಬಂದಾಗ ದೊಡ್ಡವನ್ನ ಕರ್ಕೊಂಡು ಬಂದಿದ್ದೆ, ಈಗ ಚಿಕ್ಕವನ್ನ ಕರ್ಕೊಂಡು ಬಂದಿದ್ದೀನಿ. ಆಡಿಷನ್ ಪ್ಲೇಸ್ಗೆ ಲೊಕೇಶನ್ಗೆ ರೀಚ್ ಆದ್ವಿ. ನೋಡಿ, ಲೊಕೇಶನ್ಗೆ ನಾನು ರೀಚ್ ಆಗೋದ್ರೊಳಗೆ ಎಷ್ಟು ಜನ ಕೂಡಿದ್ರು ಗೊತ್ತಾ. ನನ್ನ ನಂಬರ್ ಎಷ್ಟು ಸಿಕ್ತು ಗೊತ್ತಾ. ನಿಜವಾಗ್ಲೂ ಫುಲ್ ಶಾಕ್ ಆಗ್ಬಿಟ್ಟೆ ಆ ನಂಬರ್ ನೋಡಿಬಿಟ್ಟು. ಯಾವ ನಂಬರ್ ಸಿಕ್ತು ಅಂತ ಕಂಟಿನ್ಯೂಸ್ ವ್ಲಾಗ್ ನೋಡಿ, ನೀವು ಮುಂದೆ ಗೊತ್ತಾಗುತ್ತೆ ಯಾವ ನಂಬರ್ ಸಿಕ್ಕಿತ್ತು ಅಂತ. ನಿಜವಾಗ್ಲೂ ಆ ನಂಬರ್ ನೋಡಿ ನಾನು ಫುಲ್ಲು ಶಾಕ್ ಅಂದರೆ ಶಾಕು. ನಾನು ಇವತ್ತು ಅರ್ಲಿ ಮಾರ್ನಿಂಗ್ ರೀಚ್ ಆಗಿದ್ದಕ್ಕೆ ನನಗೆ ಇಲ್ಲಿ ಬರೋಕ್ಕೆ ಲೇಟ್ ಆಗಿಬಿಡ್ತು. ಎಷ್ಟು ನಂಬರ್ ಸಿಕ್ತು ಗೊತ್ತಾ, 94 ಅಂದರೆ ನಾನು ಬಂದಿರೋದೇ 10 o'clockಗೆ. ಅಷ್ಟೊತ್ತಿಗೆಲ್ಲ 93 ಜನ ಆಲ್ರೆಡಿ ರೀಚ್ ಆಗಿ ಟೋಕನ್ ತೊಗೊಂಡ್ಬಿಟ್ಟಿದ್ರು. ಇನ್ನೇನು ಮಾಡೋಕ್ಕಾಗಲ್ಲ, ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಹೇಳ್ಬಿಟ್ಟು ಟೋಕನ್ ಎಲ್ಲ ತೊಗೊಂಡು ನನ್ನ ID ಅಲ್ಲಿ ಬರೆಸ್ಬಿಟ್ಟು ಹಾಗೆ ಕೂತ್ಕೊಂಡು ಸಾಕಾಯಿತು, ನಿದ್ದೆ ಬಂತು. ಹಾಗೆ ಸ್ವಲ್ಪ ನಿದ್ದೆ ಮಾಡಿಬಿಟ್ಟೆ. ಅಲ್ಲೇ ಪಕ್ಕದ ರೂಮಲ್ಲೇ ಸರಿಗಮಪದ ಸ್ಪರ್ಧಿಗಳು ಕೂಡ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಅವ್ರನ್ನೂ ನಾನು ಭೇಟಿಯಾಗಿಬಿಟ್ಟು ಅವ್ರಿಗೂ ಈ ಮಂತೆ ಫೈನಲ್ ಇರೋದ್ರಿಂದ ಅವ್ರಿಗೂ ಕಂಗ್ರ್ಯಾಚುಲೇಷನ್ಸ್ ತಿಳಿಸಿ ಆಲ್ ದ ಬೆಸ್ಟ್ ತಿಳಿಸ್ಬಿಟ್ಟು ಸ್ವಲ್ಪ ಹೊತ್ತು ನಿದ್ದೆ ಮಾಡಿಬಿಟ್ಟು ಕೆಳಗಡೆ ಬಂದುಬಿಟ್ಟು ನೋಡಿದೆ. ಇನ್ನೂ 76 ಏನೋ ಹೋಗಿತ್ತು ಅಷ್ಟೇ. ಅದಕ್ಕೆ ಸ್ವಲ್ಪ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗಿ ಊಟ ಮಾಡ್ಕೊಂಡು ಬಂದು ಹಾಗೆ ಏನಾದರೂ ತಿಂದ್ಬಿಟ್ಟು ಬರೋಣ ಅಂತ ಆಲ್ರೆಡಿ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದಿದ್ದೆ. ಅದನ್ನು ತಿಂದ್ಬಿಟ್ಟು ಬಂದು ಮತ್ತು ನಮ್ಮ ನಂಬರ್ ಬಂದ ತಕ್ಷಣ ನಾನು ನಂಬರೆಲ್ಲ ಅಲ್ಲಿ ಕೊಟ್ಬಿಟ್ಟು ಕೈ ಮೇಲೆಲ್ಲ ಸೀಲ್ ಹಾಕಿದ್ರು ಝೀ ಕನ್ನಡದ್ದು. ಸೀಲ್ ಹಾಕ್ಬಿಟ್ಟು 94 ನಂಬರ್ ಬಂತಲ್ವಾ, ತುಂಬಾ ಖುಷಿ ಆಯ್ತಪ್ಪ. ಕಾದು ನಿಜವಾಗ್ಲೂ ಬೆಳಗಿಂದ ಫುಲ್ಲು ಟಯರ್ಡ್ ಫೇಸಲ್ಲೆಲ್ಲ ಗ್ಲೋ ಎಲ್ಲ ಹೋಗ್ಬಿಟ್ಟಿದೆ, ಇಂಟ್ರೆಸ್ಟ್ ಎಲ್ಲ ಹೋಗ್ಬಿಟ್ಟಿತ್ತು. ಬಟ್ ನಂಬರ್ ಹತ್ರ ಬಂದಂಗೆಲ್ಲ ಸ್ವಲ್ಪ ಭಯ ಸ್ಟಾರ್ಟ್ ಆಯಿತು. ಬಟ್ ಆಲ್ರೆಡಿ ನೀವೇ ನೋಡ್ತಾ ಇದ್ದೀರ ಎಷ್ಟು ಜನ ಬಂದಿದ್ರು ಅಂತ ಹೇಳಿಬಿಟ್ಟು. ಮಕ್ಕಳನ್ನೆಲ್ಲ ಎತ್ಕೊಂಡು ಬಂದಿದ್ರು ಪಾಪ. ನಿಜವಾಗ್ಲೂ ಇದು ಒಂದು ಒಳ್ಳೆ ವೇದಿಕೆ ಅಂತ ಹೇಳ್ತೀನಿ ಸೂಪರ್ ಮಾಮ್ಸ್ಗೆ. ತುಂಬಾ ಖುಷಿ ಆಯಿತು. ನಾನು ಪಾರ್ಟಿಸಿಪೇಟ್ ಮಾಡಿದ್ದು, ನಾನು ಗೆಲ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಆದರೆ ಪಾರ್ಟಿಸಿಪೇಟ್ ಮಾಡಿದ್ದು ನನಗೆ ತುಂಬಾ ಖುಷಿ ಆಯಿತು. ಬಂದು ನೋಡಿ ಇಲ್ಲಿ ಬೂತ್ ಹತ್ರ ಕುತ್ಕೊಂಡ್ವಿ. ಈಗ ಒಳಗಡೆ ಹೋಗಬೇಕು. ಯಾವಾಗ ಬೂತ್ ಹತ್ರ ಬಂದು ಕುತ್ಕೊಂಡು ನಿಜವಾಗ್ಲೂ ಶಿವರಿಂಗ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ನನಗೆ ಆಲ್ರೆಡಿ. ಯಪ್ಪ ಹೆಂಗೆ ಮಾಡೋದು ಏನು ಕೇಳ್ತಾರೋ ಏನು ಮಾಡಿಸ್ತಾರೋ ಅಂತ ಹೇಳ್ಬಿಟ್ಟು ತುಂಬ ಆಯಿತು. ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಆಡಿಷನ್ ಕೊಟ್ಬಿಟ್ಟು ಹಿಂಗೆ ಮನೆಗೆ ಬಂದುಬಿಟ್ಟು ಫ್ರೆಶ್ ಅಪ್ ಆಗಿ ನನ್ನ ಮಗಳ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿದೆ. ಫುಲ್ಲು ನೋಡಿ ಎಷ್ಟು ಟಯರ್ಡ್ನೆಸ್ ಅಂದರೆ, ಯಾಕಂದರೆ ಮಾರ್ನಿಂಗ್ 10 o'clockಗೆ ರೀಚ್ ಆಗಿಬಿಟ್ಟಿದ್ವಿ ನಾವು. ಬಟ್ 94 ಅಂದರೆ ನಂದು ಯಾವಾಗ ಬಂದಿದೆ ಗೊತ್ತಾ, 5 o'clockಗೆ ನಾನು ಆಡಿಷನ್ ಬಂದಿರೋದು. ಅಷ್ಟೊತ್ತು ವೆಯ್ಟ್ ಮಾಡಿದ್ದೀನಿ.
ಕಾದು ಕಾದು ಸಾಕಾಯಿತು. ಸ್ವಲ್ಪ ಸರಿಗಮಪ ಸ್ಪರ್ಧಿಗಳ ಹತ್ರ ಮಾತಾಡ್ಕೋತಾ ಅವ್ರು ನೋಡ್ಕೋತಾ ಇವ್ರು ನೋಡ್ಕೋತಾ ಸಾಂಗ್ ಪ್ರಾಕ್ಟೀಸ್ ನೋಡ್ಕೋತಾ ಹಂಗೆ ಟೈಮ್ ಪಾಸ್ ಮಾಡಿ ಮನೆಗೆ ಬಂದೆ. ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ನನ್ನ ತಂಗಿ ಕಾಫಿ ಎಲ್ಲ ಮಾಡಿಕೊಟ್ಲು, ಕುಡ್ಕೊ ಅಂತ ನನ್ನ ಮಗಳ ಜೊತೆ ಸ್ವಲ್ಪ ಆಟ ಆಡಿ ಅಲ್ಲಿ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಹೇಳ್ಬಿಟ್ಟು ನಮ್ಮ ತಂಗಿ ಜೊತೆ ಮಾತಾಡ್ಕೊ ಅಂತ ಹಾಗೆ ಕಾಲ ಕಳೆದೆ. ನನ್ನ ಮಗಳು ನೋಡಿ ಈಗ ವೆಲ್ಕಮ್. ಕುಂಕುಮ ಜೇಜಿ ಯಾರು ಹಚ್ಚಿದ್ರು? ಇದು ಸಾದ ಯಾರು ಹಚ್ಚಿದ್ರು? ಬರ್ತತಿ ಬೀಗ ಎಲ್ಲಿಟ್ಟಿಲಿ? ಮನೆ ತುಂಬ ಹುಡುಕಿ ನಾನು ರಪ್ಪ ಹಾಕಿ ಏಯ್ ಉಸಿಗಂಡಿ ಎಲ್ಲಿಟ್ಟಿದ್ದೆ ಅತ್ತೆ ಬೀಗ? ಪ್ರತ್ಯಕ್ಷ ಗಸ್ತಿಯನ್ ಜೋರ್ ಹೇಳಕ ನಿಮಗೆ ಬೇಕಾ? ಕೊಡು. ನಿಮಗೆ ಬೇಕಾ? ಜೋರ್ ಹೇಳು. ಇಲ್ಲಿ ಕೊಡಿ. ಇಲ್ಲಿ ಹಾ ತಿಂದ್ರ ಬಿಡು, ತಿಂದ್ರ ಅಲ್ಲಿ ವಾಟರ್ ಬಾಟ್ಲ್ ಐತೆ ಕೊಡಿ. ಬೇಡ